ಕೊಬ್ಬಿನ ಮತ್ತು ಎಣ್ಣೆಯುಕ್ತ ಆಹಾರಗಳ ಸೇವನೆ ಆರೋಗ್ಯಕ್ಕೆ ಹಾನಿಕರ ಎಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಮಳೆಗಾಲ ಬಂದಾಗ ಇಂಥದ್ದೆಲ್ಲ ಸವಿಯುವ ಬಯಕೆ ಹುಟ್ಟುತ್ತದೆ. ಈ ಮಳೆಗಾಲದಲ್ಲಿ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಆರೋಗ್ಯಕರ ಜೀವನ ಶೈಲಿಯನ್ನ ಕಾಪಾಡಿಕೊಳ್ಳೋದರ ಜೊತೆಗೆ ಸಮತೋಲಿತ ಆಹಾರವನ್ನ ಸೇವಿಸೋದು ಕೂಡ ಮುಖ್ಯ. ಹೀಗಾಗಿ ಹೃದ್ರೋಗದ ಅಪಾಯದಿಂದ ಪಾರಾಗಲು ಮಳೆಗಾಲದಲ್ಲಿ ಈ 7 ಬಗೆಯ ಆಹಾರಗಳನ್ನು ಸೇವಿಸದೇ ಇರೋದು ಉತ್ತಮ. ನಿಮ್ಮ ಹೃದಯ ಸದಾ ಆರೋಗ್ಯವಾಗಿರಬೇಕೆ? ಮಳೆಗಾಲದಲ್ಲಿ ಈ 7 ಆಹಾರಗಳಿಂದ ದೂರವಿರಿ. ಮಳೆಗಾಲವೆಂದರೆ ದೇಹಕ್ಕೆ ಹಿತವಲ್ಲದೆ ಇದ್ದರೂ ನಾಲಿಗೆಗೆ ರುಚಿಯಾಗುವ ಖಾದ್ಯಗಳನ್ನ ಸವಿಯಬೇಕು ಅಂತಲೇ ಬಯಸ್ತೇವೆ. ಬಿಸಿ ಬಿಸಿ ಬಜ್ಜಿ, ಬೋಂಡ, ಪಕೋಡ, ಕುರುಕಲು ತಿನಿಸುಗಳು ನೆನೆದಾಗಲೆಲ್ಲ ಬಾಯಲ್ಲಿ ನೀರೂರುವಂತೆ ಮಾಡ್ತವೆ. ಆದರೆ ಆರೋಗ್ಯವನ್ನ ಕಾಪಾಡಲು ಬಯಸುವವರು ಹಾಗೆಯೇ ಹೃದ್ರೋಗದ ಅಪಾಯದಿಂದ ಪಾರಾಗಲು ಮಳೆಗಾಲದಲ್ಲಿ ಇಂತಹ ಕೆಲವು ತಿಂಡಿಗಳಿಂದ ದೂರವಿದ್ದರೆ ಒಳ್ಳೆಯದು. ಅದರಲ್ಲೂ ಮುಖ್ಯವಾಗಿ ನಾವೀಗ ಹೇಳಲಿರುವ ಈ 7 ಆಹಾರಗಳನ್ನ ಸೇವಿಸದೇ ಇರುವುದೇ ಉತ್ತಮ. ಅಂದಹಾಗೆ ಮಳೆಗಾಲದಲ್ಲಿ ವಿವಿಧ ರೋಗಗಳ ಅಪಾಯ ಹೆಚ್ಚಾಗಿರುತ್ತೆ. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಪರೀಕ್ಷಿಸುತ್ತದೆ. ಆದ್ದರಿಂದ ಪರಿಹರಿಸಲೇಬೇಕಾದ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿರ್ತವೆ. ಅದರಲ್ಲಿ ಮುಖ್ಯವಾಗಿ ಅಧಿಕ ಕೊಲೆಸ್ಟ್ರಾಲ್ ಕೂಡ ಒಂದು. ಅಧಿಕ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುವಲ್ಲಿ ನಮ್ಮ ಆಹಾರ ಪದ್ಧತಿ ಪ್ರಮುಖ ಪಾತ್ರ ವಹಿಸುತ್ತೆ. ಮಳೆಯನ್ನು ಆನಂದಿಸಲು ನಾವು ಸಾಮಾನ್ಯವಾಗಿ ಮೆಲ್ಲುವ ಕರಿದ ಆಹಾರ ಹಾಗೆಯೇ ತಿಂಡಿಗಳು ನಮ್ಮ ಹೃದಯದ ಆರೋಗ್ಯವನ್ನ ನಿರ್ಲಕ್ಷಿಸುವಂತೆ ಮಾಡುತ್ತೆ. ಹಾಗೆಯೇ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತೆ. ಇದು ಹೃದಯದ ತೊಂದರೆಗಳನ್ನ ಹೆಚ್ಚು ಮಾಡುವ ಅಪಾಯವಿದೆ. ಹಾಗಾಗಿ ಮಳೆಗಾಲದಲ್ಲಿ ತಿನ್ನಲೇಬಾರದ 7 ಆಹಾರಗಳಿವೆ. ಹೌದು, ಅನಾರೋಗ್ಯಕರ ಮತ್ತು ಹೃದಯದ ಸಮಸ್ಯೆಗಳನ್ನ ಉಂಟು ಮಾಡುವ ಆ 7 ಆಹಾರಗಳ ಬಗ್ಗೆ ತಿಳಿದುಕೊಂಡು ಈ ವರ್ಷದಿಂದಲೇ ಮಳೆಗಾಲದಲ್ಲಿ ಇಂತಹ ಆಹಾರದಿಂದ ದೂರವಿರೋಣ. ಅಷ್ಟಕ್ಕೂ ಯಾವುದು ಆ 7 ಆಹಾರಗಳು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಮೊದಲಿಗೆ ಸಂಸ್ಕರಿಸಿದ ಮಾಂಸ. ಕುರಿ, ಕೋಳಿಯಂತಹ ಸಂಸ್ಕರಿಸಿದ ಪ್ರಾಣಿಗಳ ಮಾಂಸವನ್ನ ಸೇವಿಸುವುದನ್ನ ಮಳೆಗಾಲದಲ್ಲಿ ಕಡಿಮೆ ಮಾಡಬೇಕು. ಯಾಕಂದ್ರೆ ಅವುಗಳ ಮೇಲೆ ಬ್ಯಾಕ್ಟೀರಿಯಾದ ಬೆಳವಣಿಗೆಯ ಸಾಧ್ಯತೆಗಳು ಹೆಚ್ಚು. ಮಳೆಯ ದಿನಗಳಲ್ಲಿ ತೇವಾಂಶವು ಆಹಾರದ ಮೇಲೆ ಬ್ಯಾಕ್ಟೀರಿಯಾವನ್ನ ನಿರ್ಮಿಸಲು ಕಾರಣವಾಗಬಹುದು. ಹಾಗೆಯೇ ಇದು ಆಹಾರ ವಿಷವನ್ನಾಗಿ ಪರಿವರ್ತಿಸಬಹುದು. ಇನ್ನು ಡೀಪ್ ಫ್ರೈಡ್ ಫುಡ್, ಆಳವಾದ ಕರಿದ ಆಹಾರವನ್ನು ಸೇವಿಸುವುದನ್ನು ಮಳೆಗಾಲದಲ್ಲಿ ತಪ್ಪಿಸಬೇಕು. ಅವುಗಳನ್ನು ಹೆಚ್ಚಿನ ಕೊಬ್ಬು ಮತ್ತು ಹೆಚ್ಚಿನ ಕ್ಯಾಲೋರಿ ಎಣ್ಣೆಯಲ್ಲಿ ಹುರಿಯಲಾಗುತ್ತೆ. ಇದು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು. ಅಲ್ಲದೆ ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಬೀರಬಹುದು. ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಮತ್ತಷ್ಟು ಹಾನಿ ಮಾಡುವ ಆಹಾರವನ್ನ ನಾವು ಸೇವಿಸಿದ್ರೆ ದೇಹದ ರಕ್ಷಣಾ ಕಾರ್ಯವಿಧಾನವನ್ನ ಇದು ದುರ್ಬಲಗೊಳಿಸಬಹುದು. ಇನ್ನು ಉಪ್ಪಿನಾಂಶ ಇರುವ ಬೀಜಗಳು. ಕೇವಲ ಬೀಜಗಳು ಆರೋಗ್ಯಕ್ಕೆ ಅತ್ಯುತ್ತಮ ಪೋಷಕಾಂಶದ ಮೂಲವಾಗಿರ್ತವೆ. ಚಹಾ, ಕಾಫಿಯೊಂದಿಗೆ ಇದರ ಸೇವನೆ ಒಳ್ಳೆಯದಾಗ್ತದೆಯಾದ್ರೂ ಕೂಡ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹೆಚ್ಚು ಉಪ್ಪನ್ನು ತಿನ್ನುವುದು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು. ಹಾಗೆಯೇ ಹೃದ್ರೋಗದ ಅಪಾಯವನ್ನು ಕೂಡ ಉಂಟು ಮಾಡುತ್ತೆ ಅಂತ ಈ ಒಂದು ಅಂಶವನ್ನ ತಿಳಿದಿರಬೇಕು. ಉಪ್ಪು ಬೀಜಗಳು ಪೌಷ್ಟಿಕಾಂಶದ ಮೌಲ್ಯವನ್ನ ಹೊಂದಿರೋದಿಲ್ಲ. ಹಾಗೆಯೇ ಉತ್ತಮ ಆರೋಗ್ಯಕ್ಕೆ ಕೊಡುಗೆ ನೀಡುವುದಿಲ್ಲ. ಆದ್ದರಿಂದ ಉಪ್ಪು ಮತ್ತು ಮಸಾಲೆಯುಕ್ತ ಬೀಜಗಳನ್ನ ತಿನ್ನುವುದನ್ನ ತಪ್ಪಿಸಿ. ಇನ್ನು ಸಮುದ್ರ ಆಹಾರಕ್ಕೆ ಮಿತಿ ಇರಲಿ. ಒಮೆಗಾ 3 ಕೊಬ್ಬಿನಾಮ್ಲ ಹೊಂದಿರುವ ಮೀನುಗಳಲ್ಲಿರುವ ಪೋಷಕಾಂಶಗಳ ಕಾರಣದಿಂದಾಗಿ ಹೃದಯಕ್ಕೆ ಒಳ್ಳೆಯದು ಅಂತ ಪರಿಗಣಿಸಲಾಗಿದೆ. ಆದರೆ ಮಳೆಗಾಲದಲ್ಲಿ ಅವುಗಳ ಹೆಚ್ಚಿನ ಸೇವನೆ ಒಳ್ಳೆಯದಲ್ಲ. ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಕಾರಣವಾಗಬಹುದು. ಮಳೆಗಾಲದಲ್ಲಿ ಜಲಮೂಲಗಳನ್ನು ಕಲುಷಿತಗೊಳಿಸುತ್ತೆ. ಹಾಗೆಯೇ ಮೀನುಗಳಂತಹ ಸಮುದ್ರ ಪ್ರಾಣಿಗಳ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಕಲುಷಿತ ಸಮುದ್ರ ಆಹಾರವನ್ನು ತಿನ್ನೋದು ಹೃದಯ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗಾಗಿ ಮಳೆಗಾಲದಲ್ಲಿ ಸಾಧ್ಯವಾದಷ್ಟು ಕಡಿಮೆ ಪ್ರಮಾಣದಲ್ಲಿ ಮೀನು ತಿನ್ನಬೇಕು. ಇನ್ನು ಪಿಜ್ಜಾ, ಬರ್ಗರ್. ಪಿಜ್ಜಾ ಮತ್ತು ಬರ್ಗರ್ಗಳು ಅನಾರೋಗ್ಯಕರ ಅಂತಲೇ ಪರಿಗಣಿಸಲಾಗಿದೆ. ಹೆಚ್ಚಿನ ಸೋಡಿಯಂ ಮತ್ತು ಕ್ಯಾಲೋರಿ ಆಹಾರಗಳಾಗಿರುವ ಇದರ ತಯಾರಿಕೆಯಲ್ಲಿ ಯಾವ ರೀತಿಯ ಹಿಟ್ಟು ಮತ್ತು ಎಣ್ಣೆಯನ್ನು ಬಳಸುತ್ತಾರೆ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಉತ್ತಮ ಹೃದಯದ ಆರೋಗ್ಯಕ್ಕಾಗಿ ಇವುಗಳನ್ನ ನೀವು ತ್ಯಜಿಸಲೇಬೇಕು. ಮುಂದುವರೆದು ಪ್ಯಾಕ್ ಮಾಡಲಾದ ಆಲೂಗೆಡ್ಡೆ ಚಿಪ್ಸ್ ಹಾಗೆಯೇ ಇತರ ತಿಂಡಿಗಳನ್ನ ಹೆಚ್ಚಿನ ಸೋಡಿಯಂನಲ್ಲಿ ಸಂಸ್ಕರಿಸಲಾಗುತ್ತೆ. ಹಾಗೆಯೇ ಸಂರಕ್ಷಕಗಳು ಅಂದ್ರೆ ಪ್ರಿಸರ್ವೇಟಿವ್ಗಳನ್ನ ಸೇರಿಸಲಾಗಿರುತ್ತೆ. ಅದು ಹೃದಯದ ಸಮಸ್ಯೆಗಳ ದೊಡ್ಡ ಅಪಾಯವನ್ನ ಉಂಟು ಮಾಡುತ್ತೆ. ಇದು ಜೀರ್ಣಕ್ರಿಯೆ ಮತ್ತು ರೋಗ ನಿರೋಧಕ ಶಕ್ತಿಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇನ್ನು ಅಂತಿಮವಾಗಿ ಎಣ್ಣೆಯುಕ್ತ ಆಹಾರಗಳು. ಆಲೂ ಟಿಕ್ಕಿ, ಚಾಟ್ ಮತ್ತು ಹೆಚ್ಚಿನ ಎಣ್ಣೆಯುಕ್ತ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕು. ಇವು ಸ್ಯಾಚುರೇಟೆಡ್ ಕೊಬ್ಬು ಮತ್ತು ಹೆಚ್ಚಿನ ಕ್ಯಾಲೋರಿಗಳನ್ನು ಹೊಂದಿರ್ತವೆ. ಸರಾಗವಾದ ರಕ್ತದ ಹರಿವನ್ನು ತಡೆಯುವ ಅಪಧಮನಿಗಳಲ್ಲಿ ಫ್ಲೇಕ್ ಅನ್ನು ನಿರ್ಮಿಸಬಹುದು. ಇದು ಹೃದಯಾಘಾತದ ಅಪಾಯವನ್ನು ಕೂಡ ಹೆಚ್ಚಿಸುತ್ತೆ.
ಹೀಗಾಗಿ ಇಂತಹ ಆಹಾರಗಳ ಬಗ್ಗೆ ಎಚ್ಚರವಿರಲಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.